ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ರಾತ್ರಿ ಇವತ್ತು ಇಡ್ಲಿಗೆ ಅಂತ ಹಿಟ್ಟನ್ನೆಲ್ಲ ನೆನೆಸಿಟ್ಟಿದೆ, ಚೆನ್ನಾಗಿ ನೆಂದಿದೆ. ಅದಕ್ಕೆ ನಾನು ಬೆಳಗ್ಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ನಾನು ಇದಕ್ಕೆ ಒಂದು ಸಿಂಪಲ್ ಆಗಿರೋ ಸಾಂಬಾರ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಒಂದು 5ರಿಂದ 6 ಟೊಮೊಟೊನ ನೀಟಾಗಿ ಪೀಸ್ ಮಾಡ್ಕೊಳ್ಳಿ, ಅಂದರೆ ದಪ್ಪ ದಪ್ಪಗೆ ಪೀಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ನೆನೆಸಿ ಇಟ್ಟಿದ್ದೆ ಒಂದು 5 ನಿಮಿಷ. ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ, ನಿಮಗೆ ಬೇಕು ಅಂದರೆ ಒಂದು 5-6 ಎಸ್ಲು ಬೆಳ್ಳುಳ್ಳಿನೂ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿ ಒಂದು 2 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಬೇಳೆ ಮೆತ್ತಗಾಗೋವರೆಗೂ ಬೆಂದಿರಬೇಕು. ಒಂದು 2ರಿಂದ 3 ವಿಷಲ್ ಬೇಕೇ ಬೇಕು. ಇಲ್ಲ ಅಂತಂದರೆ ಅಂಗಡಿ ಬೇಳೆ ಆದರೆ 2 ವಿಷಲ್ ಸಾಕು, ಇದು ಮನೆ ಬೇಳೆ. ಹಾಗಾಗಿ ಟೊಮೊಟೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಳೆನೂ ತಗೊಳ್ಳಿ, ಟೊಮೊಟೊ ಹಾಗೆ ಸ್ವಲ್ಪ ಬೇಳೆ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ ಬೇಳೆ ಎಲ್ಲ ಹಾಕ್ಕೊಂಡಾದ್ಮೇಲೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, ಹಾಗೆ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೇಕು ಅಂದರೆ ಬೆಳ್ಳುಳ್ಳಿನ ಹಾಕ್ಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೆಳ್ಳುಳ್ಳಿನ. ನೀಟಾಗಿ ಸಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ನಾವೇನು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದು ಅದರೊಳಗಡೆನೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ಇಷ್ಟೇ, ಸಾಂಬಾರು ರೆಡಿ ಆಗೋಯ್ತು. ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ, ಹಾಗೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಕೊಡ್ಕೊಬೇಕು. ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಕಡಲೆಬೇಳೆ, ಅಷ್ಟೇ ನಾನು ಒಗ್ಗರಣೆಗೆ ಹಾಕಿರೋದು. ಒಂದು ಸಹ ಈರುಳ್ಳಿ ಸಹ ನಾನು ಬಳಸಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಇಡ್ಲಿಗೆ ಈ ಥರ ಸಾಂಬಾರು ಮಾಡಿದ್ರೆ ಮುಗ್ದೋಯ್ತು. ಈಗ ಒಗ್ಗರಣೆ ಹಾಕಿ ಚೆನ್ನಾಗಿ ಒಂದೆರಡು ಕುದಿಸ್ಕೊಂಡ್ರೆ ಮುಗ್ದೇ ಹೋಯ್ತು. ಸಾಂಬಾರು ಬೇಗ ರೆಡಿಯಾಗೋಯ್ತು. ಈ ಕಡೆ ಇಡ್ಲಿ ಆಗೋ ಅಷ್ಟರಲ್ಲಿ ಸಾಂಬಾರು ಪಟ್ ಅಂತ ರೆಡಿಯಾಗಿಬಿಡುತ್ತೆ, ಹಾಗೆ ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಇಡ್ಲಿನೂ ಕೂಡ ಈ ಕಡೆ ರೆಡಿಯಾಗಿದ್ದು. ಇಡ್ಲಿಗೆ ಇವತ್ತೇನಾಗಿತ್ತು ಅಂದರೆ ಇಡ್ಲಿ ರವೆ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪಿಟ್ಟಿನ ರವೆನೂ ಹಾಕಿ ಮಿಕ್ಸ್ ಮಾಡಿದ್ದೆ. ಬಟ್ ಚೆನ್ನಾಗಿ ಬರ್ತವೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿದ್ದು ಇಡ್ಲಿ, ತುಂಬ ಸ್ಮೂತಾಗಿದ್ದು. ಏನು ಮಾಡೋದು, ಇಡ್ಲಿ ರವೆ ಕಮ್ಮಿ ಇತ್ತಲ್ಲ, ಆವಾಗಂಥ ಟೈಮಲ್ಲಿ ಸ್ವಲ್ಪ ಉಪ್ಪಿಟ್ಟಿನ ರವೆನ ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು. ಒಂದೊಂದು ಸಲ ಏನಾಗುತ್ತೆ, ಇಡ್ಲಿ ಮಾಡಬೇಕಾದ್ರೆ ಇಡ್ಲಿ ರವೆ ಖಾಲಿ ಆಗಿರೋದು ಗೊತ್ತೇ ಇರಲ್ಲ. ಬಟ್ ಉದ್ದಿನಬೇಳೆ ಅಂತೂ ನೆನೆಹಾಕಿರ್ತೀವಿ, ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಒಂದೊಂದು ಸಲ ಮಿಸ್ಟೇಕ್ ಆಗೇ ಆಗಿರುತ್ತೆ. ಇಲ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು. ಅದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಹಾಗೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಸಾಂಬಾರು ರೆಸಿಪಿ ಇಷ್ಟ ಆಗಿದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ. ಹಾಗೆ ಒಂದು ಪಾರ್ಸಲು ಕೂಡ ಬಂದಿತ್ತು, ಕರ್ಟನ್ ತರಿಸಿದ್ದೆ, ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿತ್ತು. ಅದನ್ನು ಸಹ ನೋಡ್ತಾ ಇದ್ದು. ಬಂದ ತಕ್ಷಣ ಅದು ಏನಿದೆ ಅಂತ ನೋಡೋವರೆಗೂ ಸಮಾಧಾನ ಇರಲ್ಲ. ನಾನು ಒಳಗಡೆನೂ ತಗೊಂಡೋಗಿಲ್ಲ, ಪಾಪು ಬೇರೆ ಇದ್ದ, ಬೇಗ ಓಪನ್ ಮಾಡು, ಏನು ಬಂದಿದೆ ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಅವನ ಕೈಲೇ ಓಪನ್ ಮಾಡಿಸ್ದೆ. ಕರ್ಟನ್ಸು ಚೆನ್ನಾಗಿದ್ದು. ನಮ್ಮ ದೊಡ್ಡಮ್ಮರ ಮನೆ ಹತ್ರ ಬಂದೆ. ನಮ್ಮ ದೊಡ್ಡಪ್ಪ ಎಲ್ಲ ತೇಗದ ಮರನ ಈ ಥರ ಕೊಂಬೆಗಳನ್ನೆಲ್ಲ ಕಟ್ ಮಾಡ್ತಿದ್ರು. ವರ್ಷಕ್ಕೊಂದ್ಸಲ ಹಿಂಗೆಲ್ಲ ಕಟ್ ಮಾಡಬೇಕಂತೆ, ಆವಾಗ ಮರ ಚೆನ್ನಾಗಿ ದಪ್ಪದಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹುಷಾರಾಗಿ ಕಡಿಯಪ್ಪ ಅಂತ ಹೇಳ್ತಾಯಿದ್ದೆ. ನಮ್ಮ ದೊಡ್ಡಪ್ಪ ವೆರಿ ವೆರಿ ಹಾರ್ಡ್ ವರ್ಕರ್, ಬೇಕಾದರೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಹಂಗೆ ಕೆಲಸ ಮಾಡ್ತಿರುತ್ತೆ. ಅವ್ರಿಗೆ ಸುಸ್ತೇ ಆಗಲ್ಲ ಅಂತ ಅನಿಸುತ್ತೆ. ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಿದ್ದೀನಿ, ಹಿಂಗೆ ಇದ್ದಾರೆ, ಸ್ವಲ್ಪನೂ ಎನರ್ಜಿ ಕಮ್ಮಿ ಆಗಿಲ್ಲ. ಹಾಗೆ ಇರಲಿ, ದೇವರು ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಇಟ್ಟಿರಲಿ. ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ, ಅವನೆಲ್ಲ ಹೋಗಿದ್ದ. ಹಂಗಾಗಿ ಫೋನ್ ಮಾಡಿ ಹೇಳಿದ್ದ, ಹಾಲು ಕರ್ಕೊಡು, ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿಗೆ ಬಂದಿದ್ದೆ, ಹಾಲು ಕರೆದು ಹೋಗ್ಬಿಡೋಣ, ಆಮೇಲೆ ನಮ್ಮ ಮನೆಯಲ್ಲಿ ಕರಿಬೇಕಲ್ಲ. ಹಾಗಾಗಿ ಒಂದೊಂದು ಸಲ ಸಂಜೆ ನನ್ನ ರೂಟೀನ್ ಹಿಂಗೆ ಇರುತ್ತೆ. ಅಣ್ಣ ಇಲ್ಲ ಅಂತಂದರೆ ಇಲ್ಲಿಗೂ ಬಂದು ಒಂದೊಂದು ದಿನ ಅಷ್ಟೇ ಅಪರೂಪ ಬರ್ತಾನೆ ರೆಗ್ಯುಲರಾಗಿ. ಅವನು ಎಲ್ಲರೂ ಅಕಸ್ಮಾತ್ ಹೋದಾಗ ಹೋಗಿ ಹಾಲು ಕರ್ಕೊಡ್ಬೇಕು. ಅಂಥ ಟೈಮಲ್ಲಿ ಬ್ಯುಸಿ ಇರ್ತೀನಿ. ಏನು ಅಂತಂದರೆ ಅವ್ರ ಮನೆದನ್ನು ಹಾಲು ಕರೆದಾದ್ಮೇಲೆ ಬಂದು ನಮ್ಮ ಮನೆದನ್ನು ಕರಿಬೇಕು. ಅವ್ರ ಮನೆಯಲ್ಲೂ ಒಂದು 10 ಲೀಟ್ರ್ ಆಗುತ್ತೆ. ಹಾಗಾಗಿ 2 ಹಸುಗಳಿದ್ದಾವೆ. ಒಂದು ಹಸುನ ಹಾಲು ಕರೆದು ಮತ್ತು ಇನ್ನೊಂದು ಹಸುನ ಕರಿಬೇಕು. ಏನಪ್ಪ ಅಂತಂದರೆ ಖುಷಿ ಒದಿಯೋಲ್ಲ, ಸುಮ್ಮನೆ ಕೊಡ್ತವೆ ಯಾರಿಗ.
ಹಾಗೆ ಅಲ್ಲಿ ಹಾಲು ಕರೆದು ಮತ್ತೆ ಸೀದಾ ಮನೆ ಹತ್ರಕ್ಕೆ ಬಂದೆ. ಮನೆ ಹತ್ರನೂ ನಾನು ಒಬ್ಬಳೇ ಇದ್ದಿದ್ದು, ನಮ್ಮ ಮನೆಯವರು ಇರಲಿಲ್ಲ. ಅಣ್ಣ ಅವರು ಇಬ್ಬರು ಹೋಗಿದ್ರು ಹೊರಗಡೆ. ಹಾಗಾಗಿ ನಾನು ಬಂದು ನಮ್ಮನೆ ಹಸುನ ಒಂದು ಮಷಿನ್ ಹಾಕಿಸ್ಕೊಳ್ಳಲ್ವಲ್ಲ, ಅದನ್ನು ಹಾಲು ಕರೆದೆ. 5 ಗಂಟೆಗೆ ಶುರು ಮಾಡಿಕೊಂಡ್ರೆ ಸಂಜೆ 7 ಗಂಟೆವರೆಗೂ ಫುಲ್ಲು ಬ್ಯುಸಿ ಇರುತ್ತೆ. ಹಾಲೆಲ್ಲ ಕರೆದು ಅವನ್ನೆಲ್ಲ ಬೇರೆ ಹತ್ರ ಕಟ್ಟಾಕಿ ಅವಕ್ಕೆಲ್ಲ ಫೀಡ್ ಕೊಡೋದು. 1-2 ಗಂಟೆ ಎಷ್ಟು ಬ್ಯುಸಿ ಇರುತ್ತೆ ಕೆಲಸ ಅಂತಂದರೆ, ಆ ಟೈಮಲ್ಲಿ ಮಾತಾಡೋದಕ್ಕೂ ಪುರ್ಸೊತ್ತಿರಲ್ಲ. ಯಾಕಂದರೆ ಲೇಟ್ ಆದರೆ ಡೈರಿಲಿ ಗಾಡಿ ಹೋಗ್ಬಿಡುತ್ತೆ. ಅದೊಂದು ಕೈಯಲ್ಲಿ ಕರಿಯೋದು ಲೇಟ್ ಆಗೋಗ್ಬಿಡುತ್ತೆ. ಅದೇ 1-ಮುಕ್ಕಾಲು ಗಂಟೆ ಟೈಮ್ ತೊಗೊಳುತ್ತೆ. ಅದು ಫಸ್ಟ್ನೇ ಸಲ ಕರು ಹಾಕಿರೋದಲ್ವ, ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ ಮಷಿನೆಲ್ಲ ಹಾಕೋದು. ಹಾಗಾಗಿ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. 1-2-3 ದಿನ ನೋಡಿದ್ವಿ, ಬಟ್ ಒದೀತು. ಕೈಯಲ್ಲಿ ಕರೆದ್ರೆ ಒದಿಯೋಲ್ಲ. ಆಮೇಲೆ ಅದು ಒದಿಯೋದನ್ನು ರೂಢಿ ಮಾಡಿಕೊಂಡ್ರೆ ಕಷ್ಟ ಅಂತ ಬಿಟ್ಬಿಟ್ವಿ, ಮಷಿನ್ ಹಾಕಲಿಲ್ಲ. ನೆಕ್ಸ್ಟ್ ಕರುಗೆ ಏನಾದರೂ ಮಾಡಿ ಟ್ರೈ ಮಾಡಬೇಕು. ಫಸ್ಟು ಇದನ್ನಕ್ಕೂ ನಾನು ಹಾಕೋದಕ್ಕೆ ಹೆದರುತ್ತಿದ್ದೆ. ಇವಾಗ ಅದನ್ನು ಕಲ್ತ್ಕೊಂಡಿದ್ದೀನಿ, ಹಾಕ್ತೀನಿ ಈ ಹಸಿಗೂ. ಈ ಹಸು ಮಾತ್ರ ಏನೂ ಮಾಡಲ್ಲ, ಹಳ್ಳಾಡಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ಮಷಿನ್ನಾದರೂ ಹಾಕಿ ಏನಾದರೂ ಮಾಡಿ, ಹಳ್ಳಾಡಲ್ಲ, ಸುಮ್ಮನೆ ನಿಂತ್ಕೊಳ್ಳುತ್ತೆ. ಫಸ್ಟೇ ಬೂಸನ ನೆನೆಹಾಕ್ಬಿಡ್ತೀನಿ ಹಾಲನ್ನ ಕರಿಯೋದಕ್ಕಿಂತ ಮುಂಚೆನೇ. ಒಂದೊಂದು ಸಲ ಏನು ಮಾಡ್ತೀನಿ, ಫಸ್ಟೇ ಫೀಡ್ ಕೊಡ್ತೀನಿ, ಒಂದೊಂದು ಸಲ ಹಾಲು ಕರೆದಾದ್ಮೇಲೆ ಕೊಡ್ತೀನಿ. ಟೈಮು ಹೆಂಗಾಗುತ್ತೆ ಹಾಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಟೈಮ್ ಬೇಗ ಶುರು ಮಾಡಿಕೊಂಡ್ರೆ ಬೇಗ ಫಸ್ಟು ಫೀಡ್ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಮೇವು ಗೀವೆಲ್ಲ ಕುಯ್ದುಬಿಟ್ಟು ಆಮೇಲೆ ಬಂದು ಹಾಲು ಕರಿತೀನಿ. ಹೆಂಗಾಗುತ್ತೆ ಹಂಗೆ ಟೈಮ್ನ ಮ್ಯಾನೇಜ್ ಮಾಡಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ. ಮೇವನ್ನು ಸಂಜೆನೇ ಕುಯ್ದಾಕ್ಬಿಡ್ತೀನಿ, ಯಾಕಂದರೆ ತುಂಬ ಬಿಸಿಲು. ಬೆಳಗ್ಗೆ ಎದ್ದ ತಕ್ಷಣ ಮೇವು ಕುಯ್ಯೋಕ್ಕಾಗೋದಿಲ್ಲ, ಒಳಗಡೆ ಅಡುಗೆ ಕೆಲಸ, ತಿಂಡಿ ಕೆಲಸ ಎಲ್ಲ ಇರುತ್ತೆ. ಹಾಗಾಗಿ ಹೇಗೆ ಟೈಮ್ ಬರುತ್ತೆ ಹಾಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ಹಾಲೆಲ್ಲ ಕರೆದಾದ್ಮೇಲೆ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು, ಹಾಗೆ ಕರುಗೂ ಸ್ವಲ್ಪ ತೊಗೊಂಡು ಮಷಿನ್ನೆಲ್ಲ ನೀಟಾಗಿ ಆವಾಗಲೇ ತೊಳೆದಿಟ್ಬಿಡ್ತೀನಿ. ಹಾಗೆ ಹಾಲು ಹಾಕಿ ಬಂದಮೇಲೆ ತೊಳೆದಿಡೋಣ ಅಂತ ಹೋದರೆ ಅದೆಲ್ಲ ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ, ಅಷ್ಟು ಚೆನ್ನಾಗಲ್ಲ. ಹಾಲು ಕರೆದಾದ ತಕ್ಷಣ ಮಷಿನ್ ತೊಳೆದು ನೀಟಾಗೆಲ್ಲ ಒರೆಸಿ ಅದನ್ನ ಇಟ್ಬಿಡ್ತೀನಿ. ಆ ಕೆಲಸ ಮುಗ್ದೋಗ್ಬಿಡುತ್ತೆ. ಹಾಗೇ ಬಿಟ್ಕೊಂಡು ಹೋದರೆ ಆಮೇಲೆ ಮಾಡೋಣ ಇಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರೆ ಕೆಲಸಗಳು ಹಾಗೇ ಆಗೋಗ್ಬಿಡುತ್ತೆ. ಹಾಗಾಗಿ ಆ ಕ್ಯಾನು, ಆ ಮಷಿನ್ನು ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಸ್ವಿಚ್ಚೆಲ್ಲ ತೆಗೆದು ಅದನ್ನು ಕಂಪ್ಲೀಟ್ ಮಾಡಿ ಇಟ್ಟೋಗ್ಬಿಟ್ರೆ ಒಂದು ಸೇಫ್ಟಿ, ಭಯ ಇರಲ್ಲ. ಪಾಪು ಇರ್ತಾನೆ, ಆ ಸ್ವಿಚ್ಚೆಲ್ಲ ಹಂಗೆ ಇರುತ್ತೆ, ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ಬಂದು ಆನ್ ಮಾಡೋದು ಏನಾದರೂ ಮಾಡಿಬಿಡ್ತಾನೆ. ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಟು ಕಂಪ್ಲೀಟಾಗಿ ಆ ಕೆಲಸನ ಮುಗಿಸಿ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೀನಿ. ಹಾಗೆ ಕರುಗೂ ಸ್ವಲ್ಪ ಹಾಲನ್ನ ಕುಡಿಸೋದಿತ್ತು, ಅದಕ್ಕೆ ತಗೊಳ್ತಾ ಇದ್ದೆ. ನಾವೇನಂತಂದರೆ ಇಲ್ಲಿ ಜರ್ಸಿ ನಮ್ಮನೆ ಕರು ಇರೋದು, ಅದಕ್ಕೆ ಒಂದು 3 ತಿಂಗಳವರೆಗೂ 1.5 ಲೀಟ್ರು ಅಥವಾ 2 ಲೀಟ್ರಷ್ಟು ಹಾಲನ್ನ ಕುಡಿಸ್ತೀವಿ. HF ಆದರೆ 3 ಲೀಟ್ರಂತೂ ಬೇಕೇ ಬೇಕು. 3 ತಿಂಗಳವರೆಗೂ 3 ಲೀಟ್ರ್ ಚೆನ್ನಾಗಿ ಕುಡಿಸ್ಲೇಬೇಕು ಹಾಲನ್ನ. ಜರ್ಸಿ ಅಲ್ವಾ, ಏನಾಗಲ್ಲ, 1.5 ಲೀಟ್ರ್ ಸಾಕು. ಅದಕ್ಕೆ ಜಾಸ್ತಿ ಕೊಟ್ಬಿಟ್ರೆ ಅದು ಸರಿಯಾಗಲ್ಲ. ಅದು ಜಾಸ್ತಿ ಕುಡಿಯೋದು ಇಲ್ಲ, ಚೆಲ್ಲೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡ್ತಿರ್ತಾಳೆ. ಹಾಗಾಗಿ 1.5 ಲೀಟ್ರ್ ಸಾಕು ಅವಳಿಗೆ. ಹಾಗೆ ಈಗ ಸ್ವಲ್ಪ ಮೇವನ್ನು ತಿನ್ನೋಕೆ ರೂಢಿ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಮೇವು ಹಾಕಿದ್ರೆ ಅದನ್ನು ತಿಂತಾ ಇರುತ್ತೆ. ಹಾಗೆ ಟೈಮ್ ಇತ್ತು ಇನ್ನೂ ಹಾಲು ಹಾಕೋದಕ್ಕೆ. ಫೀಡ್ ಇಟ್ಟೋಗ್ಬಿಡೋಣ, ತಿನ್ಕೊಂಡ್ಬಿಡ್ತವೆ ಅಂತ ಕಲಿಸ್ತಾ ಇದ್ದೆ. ಸ್ವಲ್ಪ ಇವತ್ತು ತೆಳ್ಳಗಾಗೋಗ್ಬಿಡ್ತು. ತೆಳ್ಳಗೆ ಕಲಸಂಗಿಲ್ಲ, ನಾನು ಗೊತ್ತಾಗಲಿಲ್ಲ. ನೀರನ್ನ ಹಾಕಿದ್ದೆ, ಮತ್ತೆ ಮರ್ತುಬಿಟ್ಟು ನೀರು ಹಾಕ್ಬಿಟ್ಟೆ. ಹಾಗಾಗಿ ಸ್ವಲ್ಪ ತೆಳ್ಳಗಾಯಿತು. ನಾನು ಎಷ್ಟು ಬೆಳಕಿದ್ದಾಗ ಕೆಲಸನ ಶುರು ಮಾಡಿದ್ದು, ನೀವೇ ನೋಡಿ ಅಲ್ಲಿ ಎಷ್ಟು ಕತ್ಲಾಗೋಗಿದೆ ಅಂತ. 7 ಗಂಟೆ ಆಗೋಗ್ಬಿಡುತ್ತೆ ಆರಾಮಾಗಿ. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ಕರೆಕ್ಟಾಗಿ ಆಗೋಗ್ಬಿಡುತ್ತೆ. ಹಾಗೆ ಟೈಮ್ ಕೂಡ ಹೇಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಡೈಲಿ ನನ್ನ ಸಂಜೆ ರೊಟೀನ್ ಹೀಗೆ ಇರುತ್ತೆ. 5ರಿಂದ 7ರವರೆಗೂ ಫುಲ್ಲು ಹಸುಗಳ ಒಳಗಡೆ ಕೆಲಸ ಇರುತ್ತೆ. ಹಾಗೆ ಹಾಲು ಕರೆದು ರೆಡಿ ಎಲ್ಲ ಇತ್ತು, ತಗೊಂಡೋಗಿ ಡೈರಿಗೆ ಹಾಕಿ ಬಂದುಬಿಡೋಣ. ಆಮೇಲೆ ಮೇವು ಹಾಕಬೇಕು. ಡೈರಿಗೆ ಹಾಲನ್ನ ಹಾಕಿ ಬಂದಾದಮೇಲೆ ಅವಕ್ಕೆಲ್ಲ ಮೇವು ಹಾಕ್ಬಿಟ್ರೆ ಅಲ್ಲಿಗೆ ಕೆಲಸ ಮುಗೀತು. ಆಮೇಲೆ ಒಳಗಡೆ ಹೋಗ್ಬಿಟ್ಟು ಅಡುಗೆ ಕೆಲಸ ಇರುತ್ತೆ. ಇವತ್ತು ಅಡುಗೆ ಕೆಲಸ ಸ್ವಲ್ಪ ಈಸಿ, ಯಾಕಂತಂದರೆ ಬರೀ ಚಪಾತಿ ಮಾಡೋದಿತ್ತು. ಹಿಟ್ಟನ್ನ ಆಲ್ರೆಡಿ ನಾನು ಕಲಸಿಟ್ಟಿದ್ದೆ ಆವಾಗಲೇ, ಸಂಜೆಗೆ ಮಾಡ್ಕೊಂಡ್ರಾಗುತ್ತೆ ಅಂತ. ಗ್ರೇವಿನ ನಮ್ಮನೆಯವರು ಹೊರಗಡೆಯಿಂದ ತರ್ತೀನಿ, ಗ್ರೇವಿ ಏನು ಮಾಡೋಕ್ಕೆ ಹೋಗಬೇಡ, ಚಪಾತಿ ಮಾತ್ರ ಮಾಡಿರು ಅಂತ ಹೇಳಿದರು. ಅದೇ ಒಂದು ಖುಷಿ ವಿಷಯ, ಬರೀ ಒಂದೇ ಕೆಲಸ ಅಲ್ವಾ ಅಂತ. ಹಾಗಾಗಿ ಬರೀ ಚಪಾತಿನ ಮಾಡಿದೆ, ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.